ಟ್ರಸ್ಟ್ ಅಂದರೆ ಸರ್ಕಾರ, ಚಾರಿಟಬಲ್ ಟ್ರಸ್ಟ್ ಅಂದರೆ ಸರ್ಕಾರ. ಅದು ಏನಾನ ಅವ್ಯವಹಾರ ಆದರೆ ಸರ್ಕಾರ ನಾರ್ಮಲಿ ಅದರ ಮೇಲೆ ಇದು ಏನು ಆಡಳಿತಾಧಿಕಾರಿನ ನೇಮಕ ಮಾಡೋಕ್ಕೆ ಸಂವಿಧಾನದಲ್ಲೇ ಅಧಿಕಾರ ಇದೆ. ನಮ್ಮ ಸಂವಿಧಾನದಲ್ಲೇ, ನಮ್ಮ ಆ್ಯಕ್ಟಲ್ಲೇ ಅಧಿಕಾರ ಇದೆ. ಯಾವುದೋ ಸಂಘ, ಒಕ್ಕಲಿಗರ ಸಂಘ ಇರ್ಬೋದು, ಲಿಂಗಾಯತರು, ಬ್ರಾಹ್ಮಣರು, SC ಯಾವುದೇ ಇರ್ಬೋದು ಸಂಘಗಳು ಚಾರಿಟಬಲ್ ಅಡಿಯಲ್ಲಿ ರಿಜಿಸ್ಟರ್ ಆದರೆ ಅದರಲ್ಲಿ ಅವ್ಯವಹಾರ ಆದಾಗ ಸರ್ಕಾರ ನೇರವಾಗಿ ಅದರ ಮೇಲೆ ಅಡ್ಮಿನಿಸ್ಟ್ರೇಟರ್ನ ಹಾಕಿ ಅಲ್ಲಿ ಆಡಳಿತ ಸುಧಾರಣೆ ಮಾಡುವಂಥ ಅಧಿಕಾರವನ್ನು ಸಂವಿಧಾನದತ್ತವಾಗಿ ಕೊಟ್ಟಿದೆ. ಅಂದ್ರೆ ಸರ್ಕಾರದ ಆಸ್ತಿ ಆಯ್ತಲ್ಲ. ಒಂದ್ಸರಿ ಆಡಳಿತಾಧಿಕಾರಿ ನೇಮಕ ಮಾಡೋಕ್ಕೆ ಅಧಿಕಾರ ಬಂದ ಮೇಲೆ ದಟ್ ಈಸ್ ಬಿಲಾಂಗ್ ಟು ಗವರ್ಮೆಂಟ್. ಈ ನಾಮದ ಕಂಪನಿ, ಯಂಗ್ ಇಂಡಿಯಾ ಅನ್ನೋ ನಾಮದ ಕಂಪನಿ ಹೆಂಗೆ ಇದನ್ನ ಪರ್ಚೇಸ್ ಮಾಡ್ತು, ಹೆಂಗೆ ತಗೊಂತು? ಅದು ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿಯವರು ಹಾಕಿರುವಂಥ ಅಪೀಲು, ಸರ್ಕಾರ ಅಲ್ಲ. ಅವರೆಲ್ಲರ ಮೇಲೂ ಕಾಮೆಂಟ್ ಮಾಡ್ತಾರೆ. ಅವರೇನು ಯಾವುದೇ ಪಾರ್ಟಿ ಅಂತಲ್ಲ, ಎಲ್ಲರ ಮೇಲೂ ಕಾಮೆಂಟ್ ಮಾಡ್ತಾರೆ. ಹಾಕಿರೋವಂಥದ್ದು ಇವತ್ತು ದೇಶವ್ಯಾಪಿ ಏನು ಹೋರಾಟ ಮಾಡ್ತಾ ಇದ್ದಾರೆ. ಅಂದರೆ ಲೂಟಿ ಮಾಡಿದ್ರೂ, ದೇಶದ ಆಸ್ತಿ ಲೂಟಿ ಮಾಡಿದ್ರೂ ಕೂಡ ಕೇಳಬಾರ್ದು ಅನ್ನೋ ಒಂದು ಮನಸ್ಥಿತಿ ಮೊದಲಿಂದನೂ ಕಾಂಗ್ರೆಸ್, ಅದು ಅವರ ಕಾಂಗ್ರೆಸ್ಸಿನ DNA ಬಂದ್ಬಿಟ್ಟಿದೆ. ಇಂಡಿಯಾ ಅಂದ್ರೆ ಇಂದಿರಾ ಅಂತ ಅಂದ್ರು ಹಿಂದೆ ಒಂದ್ಸರಿ. ಇಂಡಿಯಾ ಅಂದ್ರೆ ಇಂದಿರಾ, ಇಂಡಿಯಾ ಆಸ್ತಿ ಎಲ್ಲ ನಮ್ಮದು ಅಂತ ಅವ್ರಿಗೆ ಅರ್ಥ. ಇಂಡಿಯಾ ಅಂದ್ರೆ ಇಂದಿರಾ, ಇಂದಿರಾ ಅಂದ್ರೆ ಇಂದಿರಾ ಕುಟುಂಬಕ್ಕೆ ಇಂಡಿಯಾದ ಆಸ್ತಿ ಎಲ್ಲ ಸೇರಬೇಕು. ಇಂದಿರಾ ಕುಟುಂಬಕ್ಕೆ ಇಂಡಿಯಾದ ಆಸ್ತಿ ಎಲ್ಲ ಇಂದಿರಾ ಕುಟುಂಬ ಅನ್ನೋ ಮಾನಸಿಕ ಸ್ಥಿತಿ ಇವತ್ತು ಇದರಲ್ಲಿ ಎದ್ದು ಕಾಣ್ತಾ ಇದೆ. ಮತ್ತೆ ಇಡೀ ಅವ್ರ ಕುಟುಂಬನೇ ಇದರಲ್ಲಿ ವಂಶ ಪರಂಪರಾ ಆಡಳಿತವನ್ನು ನಾವು ನೋಡ್ತಾ ಇದ್ರಿ. ಅದಕ್ಕೆ ಅದು ಬಂದಿದೆ, ಆಸ್ತಿನೂ ಕೂಡ ನಮಗೆ ಬಂದಿದೆ ಅನ್ನೋದು ಹೇಳ್ತಾರೆ. ಇವತ್ತು ಕಾಂಗ್ರೆಸ್ ಏನು ಹೋರಾಟ ಮಾಡ್ತಾ ಇದೆ, ಇದು ಬೂಟಾಟಿಕೆ ಹೋರಾಟ. ಜನಗಳ ಮುಂದೆ ಅವ್ರು ಬಂದು ಮಾಧ್ಯಮದ ಮುಂದೆ, ಜನಗಳ ಮುಂದೆ ನಿಂತ್ಕೊಂಡು ಮಾತಾಡಲಿ. ಈ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಅಂದರೆ ಏನು, ಯಾರು ಪ್ರಾರಂಭ ಮಾಡಿದ್ರು, ಇವ್ರಿಗೆ ಹೆಂಗೆ ಬರುತ್ತೆ, ಇವ್ರಿಗೆ ರೈಟ್ಸ್ ಹೆಂಗೆ ಬರುತ್ತೆ ಅಂತ ಮಾತಾಡಲಿ, ಡಿಬೇಟ್ ಮಾಡಲಿ. ಅದು ಬಿಟ್ಬಿಟ್ಟು ಇಡಿ ಮುಂದೆ ಹೋಗಿ ಹೋರಾಟ ಮಾಡುವಂಥದ್ದು, ಇನ್ನೊಂದು ಕಡೆ ಹೋಗಿ ಹೋರಾಟ ಮಾಡೋದು ಅಂದರೆ ಲೂಟಿ ಮಾಡೋಕ್ಕೆ ಕೇಳಬಾರ್ದು ಅಂತ ಇವರ ಅರ್ಥ. ಅದರಿಂದ ಕಾಂಗ್ರೆಸ್ ಏನು ಇವತ್ತು ಪ್ರತಿಭಟನೆಯನ್ನ ಮಾಡಿದೆ ಅದಕ್ಕೇನು ಅರ್ಥ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನಂಗೆ ಕೇಳಂಗಿದ್ರೆ ಅದ್ರ ಬಗ್ಗೆ ಕೇಳ್ಬೋದು. ಕಾಲ, ಕಾಂಗ್ರೆಸ್ಸಿನ ಕಾಲ ಮುಗಿದೋಗಿದೆ. ಕಾಂಗ್ರೆಸ್ಸಿಗೆ ಈಗ ರಾವು ಕಾಲ. ಇದು ಬಿಡಬೇಕಾದ್ರೆ ಇನ್ನೂ 100 ವರ್ಷ ಬೇಕು, ಇನ್ನೂ 100 ವರ್ಷ ಬೇಕು ರಾವು ಕಾಲ ಹೋಗ್ಬೇಕಾದ್ರೆ ಅವ್ರಿಗೆ. ಕಾಂಗ್ರೆಸ್ ಕಾಲ ಮುಗಿದೋಯ್ತು. 60 ವರ್ಷ 70 ವರ್ಷ ದೇಶನ 60 ವರ್ಷ ಆಳಿದ್ರಲ್ಲ, ಅವಾಗ ಯಾವ ಕಾಲ ಇತ್ತು? ಅವಾಗ ಯಡಿಯೂರಪ್ಪವ್ರನ್ನ ತಗೊಂಡೋಗಿ ಜೈಲಿಗೆ ಹಾಕಿದ್ರಿ. ಯಾವ ಕಾಲದಲ್ಲಿ ಹಾಕಿದ್ರಿ? ಜನಾರ್ದನ್ ರೆಡ್ಡಿನ ಜೈಲಿಗೆ ಹಾಕಿದ್ರಿ. ನಮ್ಮನ್ನ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಜೈಲಿಗೆ ಹಾಕಿದ್ರಿ. ಲಾಲ್ ಕೃಷ್ಣ ಅದ್ವಾನಿಯನ್ ಜೈಲಿಗೆ ಹಾಕಿದ್ರಿ. ಜಾರ್ಜ್ ಫರ್ನಾಂಡಿಸ್ ಜೈಲಿಗೆ ಹಾಕಿದ್ರಿ. ಜಯಪ್ರಕಾಶ್ ನಾರಾಯಣ್ ಅವರನ್ನ ಸ್ವಾತಂತ್ರ್ಯ ಹೋರಾಟಗಾರನ ಅವ್ರ ಜೈಲಿಗೆ ಹಾಕಿದ್ರಿ. ಅವಾಗ ಯಾವ್ಯಾವುದು ಸಂಸ್ಥೆಗಳಿತ್ತು ನಿಮ್ಮ ಹತ್ರ? ಇದೇ ಸಂಸ್ಥೆಗಳ ತಾನೇ ಅವಾಗೂ ಇದ್ದಿದ್ದು ನಿಮ್ಮ ಹತ್ರ. ಅವಾಗ ನಿಮಗೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೀರಾ ನೀವು? ಇವ್ರನ್ನೆಲ್ಲ ಜೈಲಿಗೆ ಹಾಕೋವಾಗ ಕಣ್ಣಿಗೆ ಏನು ಬಟ್ಟೆ ಕಟ್ಕೊಂಡಿದ್ದೀರಾ ನೀವು? ಈಗ ಮಾತ್ರ ಕಾನೂನು ಸರಿ ಇಲ್ಲ ಅಂತ ಹೇಳ್ತಿರಲ್ಲ, ಅವಾಗ ಕಾನೂನು ಸರಿ ಇತ್ತಾ? ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದಾಗ ಸರಿ ಇತ್ತು. ಈ ದೇಶದಲ್ಲಿ ಸುಮಾರು 70 ಬಾರಿ ಸಂವಿಧಾನಕ್ಕೆ ತಿದ್ದುಪಡಿ ತಂದ್ರಲ್ಲ, 70 ಬಾರಿ ಸಂವಿಧಾನಕ್ಕೆ ತಿದ್ದುಪಡಿ ತಂದಿದ್ದಾರೆ ಕಾಂಗ್ರೆಸ್. 70 ಟೈಮ್ಸ್. ಮೋದಿ ನನಗನ್ಸುತ್ತೆ 5 ಬಾರಿನೋ 4 ರಿಂದ 5 ಬಾರಿ ಏನೋ ತಂದಿರಬೇಕು. ಅದು ಮೀಸಲಾತಿಯನ್ನು ಮುಂದುವರಿಸುವಂಥ ಒಂದು ಸದುದ್ದೇಶದ ಕಾಯ್ದೆಗೆ. ನೀವು ಕೋರ್ಟ್ ಆದೇಶಗಳನ್ನೆಲ್ಲ, ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರೆ ಅದರ ವಿರುದ್ಧವಾಗಿ ಪಾರ್ಲಿಮೆಂಟಲ್ಲಿ ಬಿಲ್ ತಂದು ಸುಪ್ರೀಂ ಕೋರ್ಟ್ ವಿರುದ್ಧವಾಗಿ ಮಾಡಿದ್ರಿ. ಯಾವುದು? ಶಾಬಾನು ಪ್ರಕರಣ.
ಶಾಬಾನು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ವಿರೋಧಿಸಿ ಪಾರ್ಲಿಮೆಂಟಲ್ಲಿ ಕಾನೂನು ತಂದು ಸುಪ್ರೀಂ ಕೋರ್ಟ್ನೇ ಸೈಡ್ ಲೈನಿಂಗ್ ಮಾಡಿದ್ರಿ. ಇವತ್ತು ಸುಪ್ರೀಂ ಕೋರ್ಟ್ ಬಗ್ಗೆ ಏನು ಹಾಡಿ ಹೊಗಳ್ತಾ ಇದ್ದಾರೆ, ಇವತ್ತು ನೋಡಿದ್ರೆ ಹಾಡಿ ಹೊಗಳ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಬಗ್ಗೆ ಮತ್ತು ಉಪರಾಷ್ಟ್ರಪತಿ ಬಗ್ಗೆ ಏನು ನಡೀತಾ ಇದೆ ಸಂವಾದ, ಅದ್ರ ಬಗ್ಗೆ ಏನು ಹೊಗಳ್ತಾ ಇದ್ದಾರೆ. ಅವತ್ತ್ಯಾಕೆ ಸುಪ್ರೀಂ ಕೋರ್ಟ್ನ ಆದೇಶನ ತಿರಸ್ಕಾರ ಮಾಡಿದ್ರಿ? ಈಗ ಏಕಾಏಕಿ ಪ್ರೀತಿ ಹೆಂಗ್ ಬಂದ್ಬಿಡ್ತು ಸುಪ್ರೀಂ ಕೋರ್ಟ್ ಬಗ್ಗೆ ನಿಮಗೆ? ಇದೆಲ್ಲ ಕಾಂಗ್ರೆಸ್ಸಿನ ಒಂದು ಕುತಂತ್ರ ಮತ್ತು ಲೂಟಿ ಪಾರ್ಟಿ. ಕಾಂಗ್ರೆಸ್ ಅನ್ನೋ ಪದನ ತೆಗೆದಾಕ್ಬಿಟ್ಟು ಲೂಟಿ ಕಾಂಗ್ರೆಸ್ ಅಂತ ಇಟ್ಕೊಬೇಕು ಅವರು. ದೇಶದ ಆಸ್ತಿನೇ ಬಿಟ್ಟಿಲ್ಲ, ಪತ್ರಿಕೆಗಳನ್ನೂ ಬಿಡಲ್ಲ ಅಂದ್ರೆ ಇನ್ನೇನು ಬಿಟ್ಟಾರು ಇವರು? ಅದರಿಂದ ಈ ಒಂದು ಏನು ಹೋರಾಟ ಮಾಡಿದ್ರು ಇದು ನಾಟಕ ಅಷ್ಟೇ, ಕಳ್ಳ ನಾಟಕ ಅಷ್ಟೇ, ಇದಕ್ಕೇನು ಬೆಲೆ ಇಲ್ಲ. ಓಕೆ, ಎರಡನೇದು, ಕಾಂಗ್ರೆಸ್ ಪಾರ್ಟಿ ರಾಜ್ಯದಲ್ಲಿ ಬಂದರೆ ಎಲ್ಲವನ್ನ ಮುಚ್ಚಾಕುವಂಥದ್ದು, ಹಗರಣಗಳನ್ನು ಮುಚ್ಚಾಕೋದು, ಮೂಢ ಹಗರಣವನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡಿದ್ರು. ಪಾಪ ವಾಲ್ಮೀಕಿ ಹಗರಣದ್ದು ಅವನು ಸತ್ತು ವರ್ಷಗಳೇ ಕಳೆದೋಯ್ತು, ಚಂದ್ರಶೇಖರ್, ಪರಿಹಾರನೂ ಇಲ್ಲ, ಏನೂ ಇಲ್ಲ. ಅದನ್ನು ಪಾಪ ಅವನ ಸಾವಿಗೆ ಬೆಲೆ ಇಲ್ಲ ಆಗಾಯ್ತು. ಅವನ 187 ಕೋಟಿ ಸರ್ಕಾರದ ಆಸ್ತಿಯನ್ನು ಉಳಿಸೋಕ್ಕೆ ಪ್ರಾಣ ತ್ಯಾಗ ಮಾಡ್ದ ಅವನು. ಈಗ PSI ಪರಶುರಾಮ್, ನಾನು ಕೂಡ ಹೋಗಿ ಭೇಟಿ ಮಾಡಿದ್ದೆ, ದಲಿತರನವರು. ಅವನು ಸತ್ತಾಗ ಅವರು ಗರ್ಭಿಣಿ, 9 ತಿಂಗಳು ಗರ್ಭಿಣಿ ಅವನ ಹೆಂಡತಿ. ಪೊಲೀಸ್ ಸ್ಟೇಷನ್ ಮುಂದೆ ಸುಮಾರು 24 ಗಂಟೆ ಧರಣಿ ಕೂತಿದ್ದಾಳೆ ಅಮ್ಮ ರೋಡಲ್ಲೇ. ಏನು ಮಂತ್ರಿಗಳು ವಿಸಿಟ್ ಮಾಡಿದ್ದು ಬಿಡಿದ್ದೆ, ಹೋಮ್ ಮಿನಿಸ್ಟರ್ ಹೋಗಿದ್ದೆ, ನೀನು ಕೆಲಸ ಕೊಡ್ತೀನಿ, ನಿಮ್ಗೆ 50 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀನಿ. 5 ಲಕ್ಷನೂ ಕೊಟ್ಟಿಲ್ಲ, ಕೆಲಸನೂ ಕೊಟ್ಟಿಲ್ಲ. ಈಗ ಅದಕ್ಕೆ ಬಿ ರಿಪೋರ್ಟ್. ಅವಾಗೆ ನೋಡಿ ಬಿ ರಿಪೋರ್ಟ್ ಹಾಕ್ಬಿಟ್ಟಿದ್ದಾರೆ. ಅವ್ರ ಹೆಂಡತಿಗೂ ನೋಟಿಸ್ ಕೊಟ್ಟಿದ್ದಾರೆ, ಬಿ ರಿಪೋರ್ಟ್ ಹಾಕ್ತಾ ಇದ್ದೀನಿ ಅಂತೇಳಿ ಅವ್ರ ಹೆಂಡತಿಗೂ ಕೊಟ್ಬಿಟ್ಟಿದ್ದಾರೆ ನೋಟಿಸ್. ಅವ್ರ ಹೆಂಡತಿಗೆ ಏನು ನೋಟಿಸ್ ಕೊಡಬೇಕಾಯಿತು ಅಂದರೆ, ನೋಡಿ ನಿಮ್ಮ ಯಜಮಾನರ ಸಾವಿಗೆ ನಾವು ನ್ಯಾಯ ಕೊಟ್ಟಿದ್ದೀರಿ, ಅವ್ರನ್ನ ಜೈಲು ಕಳಿಸಿದಿರಿ, ಅವ್ರಿಗೆ ಫಾಸಿ ಶಿಕ್ಷೆ ಕೊಟ್ಟಿದ್ದೀರಿ ಅಂತ ಹೇಳಬೇಕಾಯ್ತು. ಅದು ಬಿಟ್ಟು ಈ ಕೇಸ್ ಮುಚ್ಚಾಕ್ತಾ ಇದ್ದೀರಿ ಅಂತ ಈ ಪೊಲೀಸರು ಕೊಟ್ಟಿದ್ದಾರೆ. ಇದು ನ್ಯಾಯನಾ? ಈಗ ಮುಚ್ಚೋಯ್ತು. 40 ಲಕ್ಷ ರೂಪಾಯಿ ಅವನ ಟ್ರಾನ್ಸ್ಫರ್ಗೆ 40 ಲಕ್ಷ ರೂಪಾಯಿ ಕೇಳಿದ್ದು ಹಣ, ಅದು 9 ತಿಂಗಳು. ಪೊಲೀಸ್ ಕಾಯ್ದೆ ಪ್ರಕಾರ 2 ವರ್ಷ ಅವ್ರನ್ನ ಟ್ರಾನ್ಸ್ಫರ್ ಮಾಡಂಗೇ ಇಲ್ಲ. ಪೊಲೀಸ್ ಕಾಯ್ದೆ, ನಾನು ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದ್ದು, 2 ವರ್ಷ ಟ್ರಾನ್ಸ್ಫರ್ ಮಾಡೋ, 9 ತಿಂಗಳಿಗೆ ಟ್ರಾನ್ಸ್ಫರ್. ಯಾಕೆ ಅಂದ್ರೆ ಅಲ್ಲಿನ MLA ಅವನ ಮಗ ಡೈರೆಕ್ಟಾಗಿ ಆಪಾದನೆ ಮಾಡಿದ್ದಾರೆ. ಅವ್ರ ಹೆಂಡತಿ ಈ FIR ಅಲ್ಲೇ ಕೊಟ್ಟಿದ್ದಾರೆ. ಅವ್ರ ಹೆಂಡತಿ ಆಪಾದನೆ ನೋಡಿ, ಇಲ್ಲಿ FIR ಅಲ್ಲೇ ಇದೆ, ನನ್ನ ಹತ್ರ ದುಡ್ಡು ಕೇಳಿದ್ರು ಅಂತ. ಈ ಸಾವಿಗೆ ನ್ಯಾಯ ಏನು? ಈ ಕಾಂಗ್ರೆಸ್ ಸರ್ಕಾರ ಎಲ್ಲನೂ ಕೂಡ ಸ್ಕ್ಯಾಂಡಲ್ಗಳನ್ನು ಮುಚ್ಚೋ ಅಂತ ಒಂದು ಮನಸ್ಥಿತಿ ಇರುವಂಥ ಸರ್ಕಾರ. ಲೂಟಿ ಇನ್ನೊಂದು ಕಡೆ ಹಗರಣಗಳನ್ನು ಮುಚ್ಚಾಕುವಂಥದ್ದು, ಏನೇ ಹಗರಣ ಬಂದರೂ ಮುಚ್ಚಾಕೋದು. ಇನ್ನೂ ಜಾಸ್ತಿ ಏನಾನ ಮೀಡಿಯಾದಲ್ಲಿ ಜನಗಳ ಮುಂದೆ ಚರ್ಚೆ ಆದರೆ ಇನ್ನೊಂದು ಇಶ್ಯೂ, ಜಾತಿ ವರದಿಯನ್ನು ಬಿಡುಗಡೆ ಮಾಡೋದು. ಜಾತಿ ವರದಿಯನ್ನು ಬಿಡುಗಡೆ ಮಾಡೋದು, ಮಾಧ್ಯಮದಲ್ಲಿ ಸಾಕಪ್ಪ ಒಂದು ವಾರ ಆಯಿತು ಈ ಜಾತಿ ವರದಿ, ಬೇರೆ ಇಶ್ಯೂಗೆ ಹೋಗೋಣ ಅಂದ ತಕ್ಷಣ ಜಾತಿನೆತ್ತಿ ಜೋಬಲ್ಲಿ ಇಟ್ಕೊಂಬಿಡೋದು. ಯಾವಾಗ CMಗೆ ಮುಖ್ಯಮಂತ್ರಿ ಚೇಂಜ್ ಅಂತ ಮಾಧ್ಯಮದಲ್ಲಿ ದಿನನಿತ್ಯ ಸುದ್ದಿ ಬರ್ತದೋ ಅವಾಗ ಜೋಬಿಂದ ತೆಗೆಯೋದು ಬಿಡೋದು. ಅದು ಹೋಗಿ ಮಾಧ್ಯಮದಲ್ಲಿ ಒಂದು ವಾರ ಆದಮೇಲೆ ಆಚೆ ಹೋದ್ಮೇಲೆ ತಿರುಗಿ ಎತ್ತಿ ಜೋಬಾಗಿ ಇಟ್ಕೊಳ್ಳೋದು, ತಿರ್ಗಿ 6 ತಿಂಗಳಾದ್ಮೇಲೆ ಬಿಡೋದು. ಇದು ಸಿದ್ದರಾಮಯ್ಯನವರ ಒಂದು ನಾಟಕ ಕಂಪನಿಯ ಟ್ರಿಕ್ಸ್. ಅದಕ್ಕೆ ಒಂದು ಕಂಪನಿ ಇಟ್ಕೊಂಬಿಟ್ಟವ್ರು. ಯಾವಾಗ ಈ ಥರ ಬರ್ತದೋ ಇಂಥದ್ದನ್ನ ಬಿಡುಗಡೆ ಮಾಡಬೇಕು ಅಂತ ನಾಟಕದ ಒಂದು ಕಂಪನಿ ಇಟ್ಕೊಂಬಿಟ್ಟವ್ರೆ, ಅದನ್ನು ಬಿಡುಗಡೆಯನ್ನು ಮಾಡ್ತಾರೆ.